ಹಾಗಾದರೆ ಇವತ್ತಿನ ಒಂದು ಟೈಪಿಂಗ್ ಮಾಸ್ಟರಲ್ಲಿ ನಾವೇನು ಕಲಿತಾ ಇದ್ದೀವಿ ನೋಡೋಣ ಬನ್ನಿ. ಲೆಟ್ ಸ್ಟಾರ್ಟ್ ಮಾಡಿಬಿಡೋಣ. ಲೆಸನ್ ನಂಬರ್ 1.4 ಅನ್ನೋ ಚಾಪ್ಟರಲ್ಲಿ ಏನಿದೆ ನೋಡೋಣ ಬನ್ನಿ. ಕೀ ಡ್ರಿಲ್ ಅಂತ ಕೊಟ್ಟಿದ್ದಾರೆ. ಕೀ ಡ್ರಿಲ್ ಸ್ಟಾರ್ಟ್ ಮಾಡ್ತೀನಿ ನೋಡಿ ಇವಾಗ. ಓಕೆ, ನಿಮ್ಗೆ ಈಗ ಕೀ ಡ್ರಿಲಲ್ಲಿ ತೋರಿಸ್ತಾ ಇದ್ದೀನಿ. ASDF JKL ಸೆಮಿಕಾಲಮ್. ಇವನ್ನ ನಾವು ಡ್ರಿಲ್ ಅಂದರೆ ಇನ್ನೊಂದ್ಸಲ ನಾವು ಪ್ರಾಕ್ಟೀಸ್ ಮಾಡೋಣ ಬನ್ನಿ, ಓಕೆನಾ. ಆ್ಯಂಡ್ ನಿಮಗೆ ಕೀಬೋರ್ಡ್ ತೋರಿಸ್ತೇನೆ ನಾನು. ಕೀಬೋರ್ಡ್ ನೋಡಿ ಇಲ್ಲೇ ಕೆಳಗಡೆ ಇಟ್ಟಿದ್ದೀನಿ ಕೀಬೋರ್ಡ್ನ. ಆ್ಯಂಡ್ ಅದನ್ನು ಶೋ ಮಾಡಿ ಟೈಪ್ ಮಾಡಿ ತೋರಿಸ್ತೀನಿ ಯಾವ ಥರ ನೀವು ಬಟ್ ಇಟ್ಕೋಬೇಕಂತ. ನಿಮ್ಮ ಫಿಂಗರ್ಗಳು ನೋಡ್ರಿ 4 ತೊಗೋಬೇಕು. ಲೈಕ್ ಫಸ್ಟಿಗೆ ಯಾವ ಬಟ್ಟಪ್ಪ ನೋಡ್ರಿ ಅಲ್ಲಿ ತೋರಿಸ್ತಾ ಇದೆ. ಈ ಬಟ್ಟು ಅಂದರೆ ಎ ಮೇಲೆ ಇಡಬೇಕು. ಇದನ್ನು ಎ ಎಲ್ಲಿದೆ, ಇಲ್ಲಿದೆ. ಎ ಮೇಲೆ 1, ಎಸ್ ಮೇಲೆ 1, ಡಿ ಮೇಲೆ 1, ಎಫ್ ಮೇಲೆ 1. ಆಮೇಲೆ ಈ ಕೈ ತಗೊಂಡು JKL ಸೆಮಿಕಾಲಮ್ ಮೇಲೆ ಇಟ್ಟು ಟೈಪ್ನ ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ದಾರೆ ಅವರು. ಇದೇನಪ್ಪ ಸ್ಪೇಸ್ ಒತ್ತಿದಾರಲ್ಲ ಈ ಬಟ್ ನೋಡ್ರಿ, ಎರಡ್ರಾಗ ಒಂದು ಯಾವುದಾದ್ರೂ ಯೂಸ್ ಮಾಡ್ಬೋದು. ಸ್ಪೇಸ್ ಒತ್ತೋದು. ಈಗ ನೋಡ್ರಿ KE ಸ್ಪೇಸ್ ALLA ಸ್ಪೇಸ್ ALLA ಸ್ಪೇಸ್ ಎ ಸೆಮಿಕಾಲಮ್. ಸಾರಿ ನೋಡಿ, ಹಿಂಗೆ ತಪ್ಪಾಗಿಬಿಡುತ್ತೆ. ಅದು ಡಿಫಿಕಲ್ಟಿ ಇರುವಂಥದ್ದು ಅಂತ ಅಲ್ಲಿ ಶೋ ಆಗುತ್ತೆ. ನಿಮಗೆ ರಿಸಲ್ಟ್ ತೋರಿಸ್ತೇನೆ ಲಾಸ್ಟಿಗೆ, ಹಾಗೆ ನೋಡ್ತಾ ಇರ್ರಿ. ಈ ಥರ ನೋಡ್ರಿ ಏನು ಟೈಪ್ ಮಾಡ್ತಾ ಹೋಗಬೇಕು, ಓಕೆನಾ. ಈಗ ನೋಡ್ರಿ ನಾನು ನಿಮಗೆ ರಿಸಲ್ಟ್ ತೋರಿಸ್ತಾ ಇದ್ದೀನಿ. ನಾನು ಟೈಪಿಂಗ್ ಮಾಡಿದ್ದು ನೋಡ್ರಿ 38 ಸೆಕೆಂಡ್ ಅಷ್ಟೇ. ನಾನು ನಿಮಗೆ ಶೋ ಮಾಡಬೇಕನ್ನೋ ಉದ್ದೇಶಕ್ಕೆ ರಿಸಲ್ಟ್ ಮೇಲೆ ಪ್ರೆಸ್ ಮಾಡಿದೆ. ಮತ್ತು ನಂದು ಸ್ಪೀಡ್ ನೋಡ್ರಿ 12 ವರ್ಡ್ಸ್ ಪರ್ ಮಿನಿಟ್ ಇದೆ. ಆಮೇಲೆ ಅಕ್ಯುರಸಿ ನೋಡ್ರಿ 95% ಇದೆ. ನೆಟ್ ಸ್ಪೀಡು ಅಷ್ಟೇ 12 ವರ್ಡ್ಸ್ ಪರ್ ಮಿನಿಟು. ಗೋಲ್ ನೋಡ್ರಿ 94 ಅಂದರೆ ರೀಚ್ ಆಗಿದೆ. ಯಾವೆಲ್ಲ ಗ್ರೀನ್ ಆಗಿದೋ ರೀಚ್ ಆಗಿದೆ. ಇದು ನಾನು ಮುಗಿಸ್ಬೇಕಿತ್ತು, 5 ನಿಮಿಷ ಮುಗಿಸಿದ್ರೆ ಇದು ಗ್ರೀನ್ ಆಗ್ತಿತ್ತು. ಲೈಕ್ ನೋಡ್ರಿ ಯಾವ್ದು ಮಿಸ್ಟೇಕ್ ಮಾಡೀನಿ ಈ ಥರ ಶೋ ಆಗುತ್ತದು. ಸೆಮಿಕಾಲಮ್ ಆಗಲೇ ಮಿಸ್ಟೇಕ್ ಮಾಡಿದ್ನಲ್ಲ ಅದನ್ನು ಇಲ್ಲಿ ಶೋ ಆಗ್ತಿದೆ. ಈ ರೀತಿಯಲ್ಲಿ ನಾವು ನೋಡ್ಬೋದು. ಈಗ ನೆಕ್ಸ್ಟ್ ವಿಡಿಯೋದಲ್ಲಿ ಈ ಒಂದು 1.5 ಟಿಪ್ ಟೈಪಿಂಗ್ ಟೆಸ್ಟ್ ಅಂತ ಕೊಟ್ಟಿದ್ದಾರೆ, ನೋಡ್ಬಿಡೋಣ ಬನ್ನಿ. ನೋಡಿರಿ ಈ ಥರ ಅಟೆನ್ಷನ್ ಎಜುಕೇಟರ್ಸ್ ಆ್ಯಂಡ್ ಬಿಸ್ನೆಸ್ ಟ್ರೈ ಟೈಪಿಂಗ್ ಟೆಸ್ಟ್ ಪ್ರೋ ಅಂತ ಇವರು ಅಡ್ವರ್ಟೈಸ್ ಕೊಟ್ಟಿದ್ದಾರೆ. ಮುಗೀತು. ಈಗ ನಾವು 1.6ಗೆ ಹೋಗೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಇದನ್ನು ಟೈಪಿಂಗ್ ಮಾಡೋದು ಕಲಿಯೋಣ, ಓಕೆನಾ.